ಗದಗ ತಾಲೂಕಿನ ಮಲ್ಲಸಮುದ್ರ ಗ್ರಾಮದ ಹಜರತ್ ರಾಜೇ ಬಾಗ್ ಸವಾರ್ ದರ್ಗಾದ ನವೀಕರಣ ಕಟ್ಟಡ ಹಾಗೂ ಉರುಸಿನ ಕಾರ್ಯಕ್ರಮವನ್ನು ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ಶನಿವಾರ ಉದ್ಘಾಟಿಸಿದರು. ನಂತರ ಅವರು ರಾಜೇ ಬಾಗ್ ಸವಾರ್ ದರ್ಶನ ಮಾಡಿ ಆಶೀರ್ವಾದ ಪಡೆದರು. ನಂತರ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಬೇಕು ನಮಗೂ ಇಷ್ಟ ಅದೊಂದು ಬೇಕು ಅನ್ನೋಷ್ಟು ಮಟ್ಟಿಗೆ ಸುಂದರ ಹಾಗೂ ಪ್ರೀತಿ ಶಾಂತಿ ಇವೆಲ್ಲ ಪವಿತ್ರ ಕ್ಷೇತ್ರದೊಳಗೆ ಎಷ್ಟು ಚಂದ ಅದಾವು ಮಹತ್ವದಲ್ಲ. ಅಲ್ಲಿ ಹೋದಾಗ ನಮ್ಗೆ ಎಷ್ಟು ಸಮಾಧಾನ ಆಕತಿ ಅದು ಮಾತ್ರ. ಇಂಗ್ಲಿಷ್ನಾಗ ಹೇಳ್ತಿರ್ತಾರ ರೇಡಿಯೇಷನ್ ಭಾಳ ಭಾರಿ ರೇಡಿಯೇಷನ್ ಅಲ್ಲಿ ಹೋದ್ರೆ ಆರಾಮ ಆಕತಿ. ಆ ದೇವ್ರ ನೋಡಿದ್ರೆ ಏನೋ ಒಂದು ರೀತಿ ಪಟ್ ತಣ್ಣಗಾದಂಗ ಆಕತಿ ನೋಡ್ರಿ ಅಂತ ಅಂತಿರ್ತಾರಲ್ಲ, ಹಂಗ ಈ ದರ್ಗಾದ ಒಳಗೆ ಹೋದ್ಕೊಳ್ಳಿನ ಆ ಸಮಾಧಾನ ಏನ್ ನಮಗ ದೊರಕ್ತದ ಆ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು. ಈಗ ಮಡ್ ರೋಡ್ ಆಗೈತಿ. ಟಿ ಸಾಹೇಬ ಮತ್ ಹೋಗುಮುಂದ್ ನನ್ ಕೇಳಿ ಲಘುನ ಟಾರ್ ರೋಡ್ ಮಾಡ್ತೀವಿ. ನಮ್ಮ ಜಾತಿ ಸಾಹೇಬರು ಇದ್ದಾರಲ್ಲ, ಪ್ರಥಮ ಪ್ರಾಶಸ್ತ್ಯದೊಳಗೆ ಇನ್ನು 6 ತಿಂಗಳು ನಿಮ್ಗೆ ಟಾರ್ ರೋಡ್ ಆಗಿರ್ಬೋದು. ಕಾಗದಾಗ ಎಲ್ಲರಿಗೂ ಗೊತ್ತಾಗ್ಬೇಕಂದ್ರೆ ರೋಡ ಆಗ್ಬೋದು. ಏನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಇದೆಲ್ಲ ನೋಡ್ರಿ. ಈಗ ನೀವು ಮುಸಲ್ಮಾನ್ ದೇಶ ಅದಕ್ಕೆ ಬೇಸಿಗೆ ಹಿಂದೂಗಳದಿರ. ಈ ದರ್ಗಾಕ್ಕೂ ಹಿಂದೂಗಳ ಹೆಚ್ಚಿಗೆ ನಡ್ಕೊಂತಾರೆ ಮುಸಲ್ಮಾನ್ರಿಗಿಂತ. ಅಂದ್ರೆ ನಾವೆಲ್ಲರೂ ಒಂದದೀವಿ, ಆದ್ರೆ ನಮ್ಮೊಳಗೆ ಉಪ್ಪು ಹಾಕಕ್ ಬರ್ತಿರ್ತಾರಲ್ಲ, ಅವ್ರು ಸ್ವಲ್ಪ ಸರಿಸಿ ನಾವೆಲ್ಲರೂ ಶಾಂತವಾಗಿರುವಂತ ವ್ಯವಸ್ಥೆಯನ್ನ ಅದಕ್ಕೆ ಪೂಜ್ಯ ಹಜರತ್ ರಾಜೇ ಬಾಗೇಶ್ವರರವರ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ. ಕಾರ್ಯಕ್ರಮದಲ್ಲಿ ಓಂಕಾರೇಶ್ವರ ಮಠದ ಫಕೀರೇಶ್ವರ ಸ್ವಾಮೀಜಿ, ಅಬ್ದುಲ್ ಮುನಾಬ್ ದರ್ಗಾದ್, ಗದಗ ಜಿಲ್ಲಾ ವಕಫ್ ಕಮಿಟಿ ಅಧ್ಯಕ್ಷ ಜೆ.ಎಂ. ದಂಡಿನ್, ಗದಗ ಬಿಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಬಬರ್ಚಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಲ್ತಾಫ್ ಖಾಗದ್ಗಾರ್, ಮುಖಂಡರಾದ ಎಂ.ಆರ್. ಪಾಟೀಲ್, ಅಪ್ಪಣ್ಣ ಇನಾಮತಿ, ದಾವಲ್ ಸಾಬ್ ಇಟಿ, ಮಹಬೂಬ್ ಸಾಬ್ ಹೊಸಮನಿ, ಶಿವಾನಂದ್ ಕರೆಣ್ಣವರ್, ಸಲೀಂ ಸಾಬ್ ದರ್ಗಾದ್, ರಾಜೇಶ್ ಸಾಬ್ ಸಿದ್ದಿ, ಶಿವಾನಂದ್ ಮಾದರ್, ಚಂದ್ರು ಪಾಟೀಲ್, ಸೋಮರೆಡ್ಡಿ ರಾಮನಹಳ್ಳಿ, ಎನ್.ಬಿ. ದೇಸಾಯಿ, ಬುಡೇಸಾಬ್ ದರ್ಗಾದ್, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಉಮರ್ ಫಾರೂಕ್ ಹುಬ್ಬಳ್ಳಿ ಸೇರಿದಂತೆ ಮೊದಲಾದವರು ಇದ್ದರು.